ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗುರು ಇವತ್ತು ನಿಮಗೆ ಟಾಪ್ 5 ಐಡನ್ ಟ್ರಿಕ್ಸ್ ಹೇಳ್ಕೊಂಡು ಕೊಡ್ತಿದ್ದೀನಿ. ಅಂದರೆ ಇದೆಲ್ಲ ಟ್ರಿಕ್ಸ್ಗೆ ನಿಮಗೆ ಬೇಕಾಗಿರೋದು ಸ್ಕೇಟಿಂಗ್ ಬೋರ್ಡು. ಸೊ ವಿತೌಟ್ ಸ್ಟೇಯಿಂಗ್ ಟೈಮ್ ಲೆಟ್ಸ್ ಗೋ ಗಾಯ್ಸ್. ಗುರು ಭಾಳ ಜನ ಈ ಸೆಂಟರಲ್ಲಿ ಮೇಲೋ ಕೂತ್ಕೊಂಡ್ಬಿಡ್ತಾರೆ. ನಾವು ಮೆಟ್ಲಿಂದ ಹೋಗೋಕ್ಕೂ ಬಿಡಲ್ಲ, ನೇಣಾಕ್ತಾರೆ ಅಥವಾ ಕ್ಯಾಂಪ್ ಹೊಡೆದಿ ಸ್ಕ್ವಾಡ್ಸ್ ಕೂಡ ಕೂತ್ಕೊಂಡುತ್ತೆ. ಸೊ ನಾವು ಆ ಟೈಮಲ್ಲಿ ಸೆಂಟರಲ್ಲಿ ಹೋಗೋಕ್ಕೂ ಹೋಗಲ್ಲ, ಇಲ್ಲಿ ಕಿಲ್ ತೊಗೊಳಕ್ಕೂ ಹೋಗಲ್ಲ. ಬಟ್ ಬೆಸ್ಟ್ ಟ್ರಿಕ್ಕು ಇವಾಗ ನಾನು ಹೇಳ್ಕೊಂಡು ಕೊಡ್ತೀನಿ. ಸದ್ಯಕ್ಕೆ ನಿಮ್ಮ ಹತ್ರ ಅದು ಸ್ಕೇಟಿಂಗ್ ಬೋರ್ಡ್ ಇರಲೇಬೇಕು. ನಾನು ಕೂಡ ಅದನ್ನ ಹಾಕೊಂಡೆ, ಇಲ್ಲಿ ಒಂಥರ ಅಟ್ಯಾಚ್ ಆಗಿರೋ ವೈರ್ ಥರ ಕಾಣಿಸ್ತಿದ್ದಿಲ್ಲ. ಸೊ ಅದನ್ನ ಹಾಕೊಂಡು ಸೀದಾ ಸೆಂಟರ್ಗೆ ಎಗಿರ್ತೀನಿ. ಬಟ್ ನಾನು ಭಾಳ ಸತಿ ಟ್ರೈ ಮಾಡಿದ್ದೀನಿ. ಸೆಂಟರಿಗೆ ಜಂಪ್ ಮಾಡಬೇಕಾದ್ರೆ ನೀವು ಅದ್ರ ಮೇಲೆ ನಿಂತ್ಕೊಳಕ್ಕೆ ಆಗಲ್ಲ. ಬಟ್ ಇಲ್ಲಿ ಮೂಲೆಯಲ್ಲಿ ಒಂಥರ ಅಟ್ಯಾಚ್ ಆಗಿದ್ದಿಲ್ಲ, ಇದ್ರ ಮೇಲೆ ಜಂಪ್ ಮಾಡೋಕ್ಕೆ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಮತ್ತೆ ಇನ್ನೊಂದು ಪಾಯಿಂಟ್ ಮರೆತುಬಿಟ್ಟೆ, ನೀವು ಆದಷ್ಟು ಈ ಬಾಕ್ಸ್ ಮೇಲೆ ಬಂದೇ ಜಂಪ್ ಮಾಡಕ್ಕೆ ನೋಡಿ, ಅವಾಗ ಇನ್ನು ತುಂಬಾನೇ ಈಸಿ ಅದ್ರ ಮೇಲೆ ಕೂಡ ಹೋಗ್ತೀರಾ. ಸೊ ಇಲ್ಲಿ ಬಂದಿದ ತಕ್ಷಣ ನೀವು ಸೀದಾ ಸ್ಕೇಟಿಂಗ್ ಮೇಲೆನ ಹೋಗಿ ಅಥವಾ ಕ್ಯಾನ್ಸಲ್ ಬಟನ್ ಹಮ್ಕಿ ನೀವು ನಡ್ಕೊಂಡನ ಹೋಗಿ. ಬಟ್ ಇಲ್ಲಿ ಬಂದಮೇಲೆ ಆಲ್ಮೋಸ್ಟ್ ನಿಮ್ಮ ಕೆಲಸ ಮುಗ್ದಂಗೆ ಸೀದಾ ಮೇಲೆ ಬಂದಿದ್ದೀರಾ ಅಂತ ಅರ್ಥ. ಸೊ ಇಲ್ಲಿಂದ ಮಾತ್ರ ಯಾರೇ ಎನಿಮಿಸ್ ಇರಲಿ, ಹಿಂಗೆ ಮೇಲೆ ಬಂದ ಅಂತ ಯೋಚನೆ ಮಾಡ್ತಿರ್ಬೇಕು. ಸದ್ಯಕ್ಕೆ ಸೆಕೆಂಡ್ರಿ ಕಡೆ ಹೋಗ್ಬಿಡೋಣ. ಗುರು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಬಾಲ್ಕನಿದಲ್ಲಿ ಬಂದಾಗ ಸೈಡಲ್ಲಿ ಜಂಪ್ ಮಾಡಿ ಎನಿಮಿಸ್ ಕೊಡಿರಿ ಅಂತ. ಬಟ್ ಇವಾಗ ಹೇಳ್ತಿರೋ ಟ್ರಿಕ್ಕು ತುಂಬಾ ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲೂ ಕೂಡ ಸ್ಕೇಟಿಂಗ್ ಬೋರ್ಡ್ ಬೇಕಾಗುತ್ತೆ. ಸದ್ಯಕ್ಕೆ ನೀವು ಸ್ಕೇಟಿಂಗ್ ಬೋರ್ಡ್ ಆನ್ ಮಾಡಿ, ಇಲ್ಲೊಂದು ಗ್ಯಾಪ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಡಬಲ್ ಜಂಪ್ ಹೊತ್ತಿ ಸೀದಾ ಮುಂದೆ ಹೋಗಿ ಬೂಮ್ ಗಾಯ್ಸ್, ಇಲ್ಲಂತೂ ಬೇರೆ ಲೆವೆಲೇ ವ್ಯೂ ಸಿಗುತ್ತೆ. ಇಲ್ಲಿಂದ ತುಂಬಾ ಈಸಿಯಾಗಿ ಕಿಲ್ ಹೊಡಿಬೋದು. ಬಟ್ ಎನಿಮಿ ಕೂಡ ಅಷ್ಟೇ ಬೇಗ ಕಾಣಿಸ್ಕೊತೀರಾ. ಅಕಸ್ಮಾತ್ ನೀವು ಒಬ್ಬರೇ ಇದ್ದೀರಾ, ಕೆಳಗಡೆಯಿಂದ 4 ಜನ ನಿಮ್ಮ ಮೇಲೆ ರಶ್ ಮಾಡ್ತಿದ್ದಾರೆ ಅಂದರೆ ಈ ಥರ ತಪ್ಪಿಸ್ಕೊಂಡೆ ನೀವು ಆರಾಮಾಗಿ ಕ್ಯಾಂಪ್ ಕೂಡ ಹೊಡ್ಕೊಂಡು ಕೂತ್ಕೊಂಡ್ಬಿಡ್ಬೋದು. ಸೊ ಅದರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಟ್ ಇನ್ನೊಂದು ವಿಷಯ, ನೆಕ್ಸ್ಟ್ ವಿಡಿಯೋದಿಂದ ಒಂದು ಮಿಥಿಕ್ಸ್ ಕನ್ಫರ್ಮ್ಡ್ ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಯಾರಿಗೆಲ್ಲ ಯಾವುದು ಹೊಸ ಟ್ರಿಕ್ ಗೊತ್ತಿದೆ ಮತ್ತು ಯಾವ್ದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಸೊ ನಿಮ್ಮ ಕಾಮೆಂಟಿಂದನೇ ನೆಕ್ಸ್ಟ್ ವಿಡಿಯೋ ಬರುತ್ತಾ. ಸದ್ಯಕ್ಕೆ ಇನ್ನೊಂದು ಟ್ರಿಕ್ ಕಡೆ ಹೋಗ್ಬಿಡೋಣ. ಗುರುವಲ್ಲಿ ನೀವು ಒಂದು ಸೊನ್ನೆ ನೋಡ್ತಿದ್ದೀರಾ. ಸೊ ಈ ಥರ 2 ಸೊನ್ನೆ ಇದೆ, ಅಂದರೆ ಈ ಥರ ಸೆಂಟರ್ ಮನೆಗೆ, ಅಂದರೆ ಅಪೋಸಿಟ್ ಸೈಡು ಕೂಡ. ಸೊ ಇದೇ ಟ್ರಿಕ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಬಟ್ ಇಲ್ಲಿ ನಿಮ್ಮ ಸ್ಕೇಟಿಂಗ್ ಬೋರ್ಡ್ ಅನ್ನೋದು ಲೆವೆಲ್ 3 ಆಗಬೇಕಾಗುತ್ತೆ. ಯಾಕಂದರೆ ಇಲ್ಲಿ 3 ಸ್ಟೆಪ್ ಅನ್ನೋದು, ಅಂದರೆ 3 ಜಂಪ್ ಅನ್ನೋದು ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈ ರಿಡ್ಜ್ ಮೇಲೆ ಒಂದು ಜಂಪ್ ಮಾಡಿ ಆ್ಯಂಡ್ ಮುಂದಕ್ಕೆ ಹೋಗ್ತಿದ್ದಂಗೆ 2 ಜಂಪ್ ಕ್ಲಿಕ್ ಮಾಡಿ ಆ್ಯಂಡ್ ಇನ್ನೊಂದು ಇಲ್ಲಿ ಫ್ರೀ ಸ್ಟೈಲ್ ಇದೆಯಲ್ಲ, ಸೊ ಅದನ್ನು ಕೂಡ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬೂಮ್ ಗಾಯ್ಸ್, ಈ ಸೊಂದೆಯಲ್ಲಿ ಬಂದು ಕೂತ್ಕೊಂತೀರಾ. ಯಾರು ಕೂಡ ಎನಿಮೆ ನೀವು ಇಲ್ಲಿ ಇದ್ದೀರಾ, ಇಲ್ಲಿ ಯಾರನ್ನೋ ಒಬ್ಬ ಎನಿಮಿ ಇರ್ತಾನೆ ಅನ್ನೋದು ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿಂದ ಯಾವುದೇ ಥರ ಗ್ಲಿಚ್ ಇಲ್ಲ, ಆರಾಮಾಗಿ ಫೈರ್ ಕೂಡ ಮಾಡ್ಬೋದು. ಮತ್ತು ಗ್ರಾನೇಡು ಏನೇ ವಗೇರ ಇದ್ರು ಇಲ್ಲೂ ಕೂಡ ಎಸಿಬೋದು. ಮತ್ತು ಹಂಗೆ ರೌಂಡ್ ಹಾಕೊಂಡು ಬರ್ತಾ ಇಲ್ಲಿ ಫಸ್ಟ್ ಫ್ಲೋರು ಒಂಥರ ರಿಡ್ಜ್ ಥರ ಹೊರಗಡೆನೇ ಕಾಣಿಸ್ತಿದ್ದಿಲ್ಲ. ಸೊ ಸೇಮ್ ಫಾಲೋ ಮಾಡಿ, ಫಸ್ಟ್ ಈ ಬಾಕ್ಸ್ ಮೇಲೆ ಎತ್ತು ಆ್ಯಂಡ್ ಸೇಮ್ ಗುರು ಅದೇ ಥರ ಇಲ್ಲಿ ಸ್ಕೇಟಿಂಗ್ ಕೂಡ ಹಾಕೊತೀರಾ, ಸೀದಾ ಜಂಪ್ ಕೂಡ ಹೊಡಿತೀರಾ, ಮೂವ್ಮೆಂಟ್ ಮಾಡಿಕೊಂಡೆ ಸೀದಾ ಇದ್ರೊಳಗೂ ಕೂಡ ಹೋಗ್ತೀರಾ. ಇಲ್ಲಂತೂ ಇಲ್ಲಿ ಹೊರಗಡೆ ವ್ಯೂ ಕಾಣಿಸುತ್ತೆ ಗುರು. ನಾನಂತೂ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಅಂದರೆ ಈ ಥರ ಟ್ರಿಕ್ಸ್ ಹುಡುಕ್ತಾ ನನಗೆ ಒಂಥರ ಶಾಕ್ ಆಗೋಯ್ತು. BGM ಅವರು ಇಲ್ಲಿ ಕ್ಯಾಂಪ್ ಹೊಡಿಲಿ ಅಂತಲೇ ಈ ಥರ ಪ್ಲೇಸ್ ಎಲ್ಲ ಗ್ಯಾಪ್ ಕೊಟ್ಟಿದ್ದಾರೆ ಅನಿಸ್ಬಿಡ್ತು. ಸದ್ಯಕ್ಕೆ ನಿಮಗೆ ಕವರ್ ಬೇಕಂದರೆ ಒಂದು ಸ್ವಲ್ಪ ಲೆಫ್ಟಿಗೆ ಬಂದು ಕುತ್ಕೊಂಡ್ರೆ ಮಾತ್ರ ಯಾರು ಕೂಡ, ಅಂದರೆ ಮುಂದೆ ಓಪನ್ ಆಗಿರೋರು ನಿಮಗೆ ಹೊಡಿಯೋಕ್ಕಾಗಲ್ಲ. ಇಲ್ಲಿ ಹೀಲು ಕೂಡ ಮಾಡ್ಕೊಬೋದು ಆ್ಯಂಡ್ ನೀವು ಏನೆಲ್ಲ ಮಾಡ್ತಿರೋ ಅದೆಲ್ಲ ಮಾಡಿ. ಆ್ಯಂಡ್ ಇದ್ರ ಮೇಲೆ ಬಂದಿದ ತಕ್ಷಣ ಇಲ್ಲಿ ಆಲ್ಮೋಸ್ಟ್ ರೌಂಡ್ ಹಾಕೊಂಡೆ, ಅಂದರೆ ಪಕ್ಕದ ಬ್ಲಾಕು ಆ ಥರನೇ ಮುಂದೆ ಆರಾಮಾಗಿ ಹೋಗ್ಬಿಡ್ಬೋದು. ಇಲ್ಲಿ ಯಾವ್ದನ ಬಾವುಟ ಕಾಣಿಸಿದ್ರೆ ಯೋಚನೆ ಮಾಡ್ದಿರಾನೆ ಅಲ್ಲೊಂದು ಕಂಬದ ಮೇಲೆ ಹೋಗ್ಬಿಟ್ಟೆ ಮತ್ತೆ ಜಂಪ್ ಮಾಡಿ ಈಸಿಯಾಗಿ ಪಕ್ಕದ ಬ್ಲಾಕಿಗೂ ಬಂದ್ಬಿಡ್ತೀರಾ. ಮತ್ತು ಇಲ್ಲಿ ತನಕ ನೋಡಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲಾರ ಬೇಗ ಲೈಕ್ ಮಾಡ್ಕೊಂಬಿಡಿ, ಸಬ್ಸ್ಕ್ರೈಬ್ ಮಾಡಿಲ್ಲಾರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಕೆಳಗಡೆ ಪೊಸಿಷನ್ ಹೋಗ್ಬಿಡೋಣ. ನೀವು ಈ ಥರ ಕೆಳಗಡೆ ಮನೆ ಇರೋದು ಕೂಡ ನೋಡೇ ಇರ್ತೀರಾ. ಬಟ್ ಇಲ್ಲೂ ಕೂಡ ಒಂದು ಕ್ಯಾಂಪಿಂಗ್ ಪ್ಲೇಸ್ ಇದೆ. ಸದ್ಯಕ್ಕೆ ಸ್ಕೇಟಿಂಗ್ ಬೋರ್ಡ್ ಹಾಕೊಂಡೆ ಸೀದಾ ಈ ಪ್ಲೇಸಿಗೆ ಬನ್ನಿ. ಈ ಪ್ಲೇಸಿಗೆ ಬಂದಿದ ತಕ್ಷಣ ನೀವು ಸೇಫ್ ಅಂತ ಅಲ್ಲ, ಇಲ್ಲೂ ಕೂಡ ಎನಿಮೀಸು ತುಂಬಾ ಈಸಿಯಾಗಿ ಹೊಡಿತಾರೆ. ಬಟ್ ಇಲ್ಲೊಂದು ಸ್ವಲ್ಪ ರಿಡ್ಜ್ ಅನ್ನೋದು ಒಂದು ಸೈಡೆಲ್ಲ ಇರುತ್ತೆ. ನಿಧಾನವಾಗಿ ಅದನ್ನೇ ಫಾಲೋ ಬಂದ್ರೆ ಸೊ ಇಲ್ಲೂ ಕೂಡ ಒಂದು ಸಣ್ಣ ಸೊಂದೆ ಸಿಗುತ್ತೆ. ಒಂದು ಸ್ವಲ್ಪ ಇನ್ನೂ ಮೂಲೆಯಲ್ಲಿ ಕುತ್ಕೊಂಡ್ರೆ ಎನಿಮೀಸ್ ಕೂಡ ನಿಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಮತ್ತು ಯಾವುದನ್ನ ಗ್ಲಿಚ್ ಇದೆ ಅಂತ ನಾವು ಫೈರ್ ಮಾಡು ಕೂಡ ನೋಡ್ತೀನಿ. ಫೈರ್ ಕೂಡ ಈಸಿಯಾಗಿ ಹೊಡಿಬೋದು, ನೀಡು ಗ್ರಾನೇಡು ವಗೇರ ಎಲ್ಲ ಹಾಕ್ಬಿಡ್ಬೋದು. ಬಟ್ ಇಲ್ಲಿ ಒಂದೇ ಸೊಂದೆ ಇಲ್ಲ, ಇದನ್ನೇ ರಿಡ್ಜು ಫಾಲೋ ಮಾಡಿಕೊಂಡೆ ಒಂದು ಸ್ವಲ್ಪ ಅಪೋಸಿಟ್ ಸೊಂದೆ ಬಂದರೆ
ಇಲ್ಲೂ ಕೂಡ ನಿಮಗೆ ಅದೇ ಥರನೇ ಪ್ಲೇಸ್ ಸಿಗುತ್ತೆ. ಯಪ್ಪ, ಇದೆಲ್ಲ ನೋಡ್ತಾ ನೋಡ್ತಾ ನನಗೆ ಒಂಥರ ಆಶ್ಚರ್ಯ ಗುರು. ಪಾಪ ನಿಮಗೆ ಆಗಿರಬೇಕು. ಸದ್ಯಕ್ಕೆ ಇನ್ನೊಂದು ಲಾಸ್ಟ್ ಟ್ರಿಕ್ ಇದೆ, ಸೊ ಅದ್ರ ಕಡೆನೂ ಹೋಗ್ಬಿಡೋಣ ಗುರು. ಈ ಪ್ಲೇಸ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತಾ. ಇಲ್ಲಿ ಸ್ಕೇಟಿಂಗ್ ಬೋರ್ಡ್ ಹಾಕೊಂಡು ಇಲ್ಲಿ ಡಬಲ್ ಜಂಪನ ಹೊಡಿರಿ ಅಥವಾ ತ್ರಿಬಲ್ ಜಂಪನ ಹೊಡಿರಿ, ಸೀದಾ ಬಂದೆ ಈ ಮನೆ ಮೇಲೆ ಬೀಳ್ತೀರಾ. ಸೊ ಇಲ್ಲಿಂದ ಆರಾಮಾಗಿ ವ್ಯೂ ಕೂಡ ಸಿಗುತ್ತೆ, ಎನಿಮೀಸ್ ಕೂಡ ಹೊಡಿಬೋದು. ಬಟ್ ಇದ್ರ ಮೇಲೆ ಇರೋದ್ರಿಂದ ಯಾರನ್ನ ಎನಿಮೀಸ್ ಹೊಡಿತಾರೆ ಅನ್ಸಿದ್ರೆ ಇಲ್ಲಿ ಕೆಳಗಡೆ ಕೂಡ ಒಂದು ಬಾಲ್ಕನಿ ಇದೆ. ಇದ್ರ ಮೇಲೆ ಹೋಗ್ಬಿಟ್ಟೆ ನೀವು ಕುತ್ಕೊಂಡು ಬೇಕಾದ್ರೂ ಹೊಡಿರಿ, ನಿಂತ್ಕೊಂಡು ಬೇಕಾದ್ರೂ ಹೊಡಿರಿ, ಅಥವಾ ನಾವು ಹೊಡೆಯಕ್ಕೆ ಬರಲ್ಲ, ನಾವು ಸೇಫ್ ಆಗಿರ್ಬೇಕು ಅಂದರೆ ಮಲ್ಕೊಂಡ್ರು ಕೂಡ ತುಂಬಾನೇ ಸೇಫ್ ಆಗಿರ್ತೀರಾ. ಮತ್ತೆ ನೀವು ಯಾವ ಥರ ಕ್ಲೈಮ್ ಮಾಡ್ತಿದ್ದೀನೋ ನೀವು ಕೂಡ ಇದೇ ಥರನೇ ಕ್ಲೈಮ್ ಮಾಡ್ಕೊಂಡೆ ಮೇಲೂ ಕೂಡ ಬಂದೆ ಎನಿಮೀಸ್ ಯಾರನ್ನ ಕಾಣಿಸಿದ್ರೆ ಹೊಡಿಬೋದು. ಆ್ಯಂಡ್ ಇದೇ ಥರನೇ ಮನೆ ಪಕ್ಕದಲ್ಲೂ ಕೂಡ ಇರುತ್ತೆ. ಜಸ್ಟ್ ನೀವು ಸ್ಕೇಟಿಂಗ್ ಬೋರ್ಡ್ ಹಾಕೊಳ್ಳಿ, ಜಂಪ್ ಮಾಡಿ ಸೀದಾ ಮನೆಗೆ ಹೋಗಿ. ಸೊ ಇಲ್ಲಿ ಏನು ಫಂಕ್ಷನ್ ಇರುತ್ತೋ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಇರುತ್ತೆ. ಸೊ ಈ ಥರ ಟ್ರಿಕ್ಸ್ ಹುಡ್ಕೋಕೆ ನಮಗೆ ಅವರ್ಸ್ ಗಟ್ಟಲೆ ತೊಗೊಂಡುತ್ತೆ. ಐ ಹೋಪ್ ಕನ್ನಡದಲ್ಲಿ ಮಾಡ್ತಿರೋದಕ್ಕೆ ಕನ್ನಡದವರು ತುಂಬಾ ಸಪೋರ್ಟ್ ಮಾಡ್ತೀರಾ ಅನ್ಕೊಂತೀನಿ. ಈ ವಿಡಿಯೋ ಲೈಕ್ಸ್ ಟಾರ್ಗೆಟ್ ಬಂದುಬಿಟ್ಟೆ 700 ಆಗಿರುತ್ತೆ. ಮತ್ತು ವಿಡಿಯೋ ಅಂತೂ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್.